ಕೂತ್ಕೋ. ಪಾಪ ಆ ಮಗು ಎಷ್ಟು ನೋವು ಅನುಭವಿಸ್ತಾ ಇರುತ್ತೆ. ಏನೂ ಆಗಲ್ವಲ್ಲ? ಏನೂ ಆಗಲ್ಲಕ್ಕಂದ, ಯೋಚನೆ ಮಾಡಬೇಡ. ಕೆಲಸ ಅಂತ ಕೇಳಿದ್ರೆ ನಾನೇನಪ್ಪ ಮಾಡ್ಲಿ? ಈಗಿನ ಕಾಲದಲ್ಲಿ ಕೆಲಸ ಸಿಗೋದು ಅಷ್ಟೊಂದು ಸುಲಭನಾ? ಎಲ್ಲಿ ನೋಡಿದ್ರು 10,000 15,000 ರೂಪಾಯಿ ಅಂತ ಕೇಳ್ತಾರೆ. ನೀನು ನಮ್ಮ ಹುಡುಗನೇ, ಏನಾದ್ರೂ ವ್ಯವಸ್ಥೆ ಮಾಡೋಣ. ಅಪ್ಪ 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 ಯಾರು ನನ್ನ ಅಡ್ಸ್ಕೊಂಡ್ಬಿಡ್ತಿದಾರಪ್ಪ, ಯಾರು ಅಂತ ಗೊತ್ತಿಲ್ಲಪ್ಪ. ನಾನು ಗೋಪಾಲ್ ಮನ್ ಬೇಸ್ಮೆಂಟ್ ಅಲ್ಲಿ ಇದೀನಪ್ಪ. ಸರ್ ಸರ್ ಕಾಪಾಡಿ ಸರ್, ಸರ್ ಕಾಪಾಡಿ ಸರ್, ಸರ್ ಪ್ಲೀಸ್ ಸರ್ ಕಾಪಾಡಿ ಸರ್, ಕಾಪಾಡಿ ಸರ್, ಅವ್ರನ್ನ ಕೊಂದ್ಬಿಡ್ತಾರೆ ಸರ್. ಕಳ್ಸೋ ಅವನ್ನ, ಕಳ್ಸೋ. ಏನ್ ಗುರಾಯಿಸ್ತಾ ಇದೆಯಾ? ನೀನೇನ್ ದೊಡ್ಡ ದಾದಾನ? ವಸಂತ, ಏ ವಸಂತ, ನಿಂಗೇನು ಆಗಿಲ್ಲ ತಾನೆ? ಫೋನ್ ಕೊಡಲಿ ಅಣ್ಣ. ವಸಂತ ಏನು ಆಗಿಲ್ಲ ಅಣ್ಣ, ಸೇಫ್ ಆಗವಣ್ಣ. ಅದೇ ಅಣ್ಣ, ಒಂಟೆಗೆ ಹಂಗಣ ನಾವೇನಣ್ಣ ಸಿಗದ್ ಹಾಕೋದು? ನಾವು ಬರಕ್ಕಿಂತ ಮುಂಚೆನೆ ಅವನ್ ಯಾವನೋ ಚಚ್ಚಿದಾನಣ್ಣ. 1 ವಾರ ಎದ್ದೇಳಕ್ಕಾಗಲ್ಲಣ್ಣ. ಆ ಮಗುಗೆ ಎಷ್ಟು ರಕ್ತ ಹೋಗಿದೆ, ಅವ್ರ ಅಮ್ಮ ಬೇರೆ ಹಾರ್ಟ್ ಪೇಷಂಟ್ ಅಂತ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ? ಐಶು, nothing will happen, everything will be all right, okay? Nothing is okay.
ಸಾರಿ, ಐ ಆಮ್ ಸಾರಿ. ನೋಡು, ನಿನ್ ಫ್ಲೈಟ್ ಟೈಮ್ ಆಗ್ತಿದೆ, ಹೊರಡ್ಬೇಕಾ? ಅಪ್ಪ, ಆ ಮಗು ಕಾಲ್ ಮುರಿದೋಗಿದೆ, ಅವಳಿಗೆ ಟ್ರೀಟ್ಮೆಂಟ್ ಕೊಡಿಸಿ. ಸಾರಿ ಕೇಳೋದು ಬೇಡವಾ? ಅದಕ್ಕೆ ನಾವಿದೀವಿ ಕಂದ, ನೀ ಹೊರಡಮ್ಮ. ಇಲ್ಲ, ಆ ಮಗು ಪ್ರಜ್ಞೆ ಬಂದ್ಮೇಲೆ ನಾನು ಹೋಗೋದು. ನೋಡ ಐಶು, ಮಕ್ಕಳ ತರ ಹಠ ಮಾಡಬೇಡ. ಆ ಮಗುಗೆ ನಾಳೆ ಪ್ರಜ್ಞೆ ಬರುತ್ತೆ, ಅಲ್ಲಿವರೆಗೆ ಇಲ್ಲೇ ಇರ್ತೀಯ. ಹೌದು, ಪರವಾಗಿಲ್ಲ. ಆ ಮಗು ಪ್ರಾಣಕ್ಕಿಂತ ನನ್ನ ಫಾರಿನ್ ಟ್ರಿಪ್ ಏನ್ ಮುಖ್ಯ ಅಲ್ಲ. ನಾನು ಇಲ್ಲೇ ಇರ್ತೀನಿ ಅಪ್ಪ. ಹೋದ್ ತಿಂಗಳು ಕೇಳಿದ್ರೆ ಈ ತಿಂಗಳು ಅಂದ್ರೆ, ಈಗ ಕೇಳಿದ್ರೆ ಮುಂದಿನ ತಿಂಗಳು ಅಂತೀರಾ. ನೀರ್ ಕೊಡು. ನಿಮ್ಗಿರೋದು ಒಂದ್ ನಾಲ್ಗೆನಾ? ಇಲ್ಲ ನಾಳೆ ಬಾ ಅಂತ ಹೇಳೋದಕ್ಕೆ ನಾನೇನ್ ಶನಿ ಮಹಾತ್ಮನ? ಬಾಡಿಗೆ ಕೊಡಕ್ ಆಗಲ್ಲ ಅಂದ್ರೆ ಖಾಲಿ ಮಾಡ್ಕೊಂಡು ಹೋಗ್ಬೇಕು. ಬೆಂಗಳೂರಲ್ಲಿ ಪಾರ್ಕು ಬಸ್ ಸ್ಟಾಪ್ಗಳಿಗೆ ಬರಾನ? ಒಳಗೆ ಯಾರು ಇದ್ದೀರಾ ಇಲ್ಲ ಸತ್ತೋಗಿದ್ದೀರಾ? ಏನು ಮಾತಾಡ್ತಾನೆ ಅಲ್ವಲ್ಲ? ಅನ್ನ ತಿನ್ನೋರ್ಗಾದ್ರೆ ಹೇಳ್ಬೋದು, ಎಲ್ಲಿಂದ ಬಂದು ಒಕ್ಕಿಸ್ಕೊಂಡ್ರು ದರಿದ್ರದವ್ರು. ಅವನೇನಾದ್ರೂ ಹೇಳ್ಕೊಳ್ಳಿ, ನಿನ್ ಪಾಡಿಗೆ ನೀನು ಊಟ ಮಾಡೋ. ಕಿಚ್ಚ, ಕೆಲ್ಸ ಕೇಳ್ಕೊಂಡು ಹೋಗಿದ್ಯಲ್ಲ, ಏನಾಯ್ತು? 500 ರೂಪಾಯಿ ಕೇಳ್ತಾ ಅದನ್ನ ಕೊಡ್ತೇನೆ ನೀನು. ನೀನೊಬ್ಬ ಗಂಡ ಅಂತ ಇದ್ದ, ಅವ್ನು ಗಂಡಸಂತ ತೋರಿಸ್ಕೊಂಡು ಹುಟ್ಟಿಸ್ದ, ಇನ್ನೇನ್ ಮಾಡ್ದೆ ಹೇಳು? ನೆಟ್ಟಿಗೆ ನಿನಗೆ ಕುಂಕುಮನೆ ಕೊಟ್ಟಿಲ್ಲ, ನಮಗಿನ್ನೇನು ಕೊಡ್ತಾನೆ? ನೀನೇನು ಮುಖ ನೋಡ್ತಾ ಇದ್ದೆ? ಹೋಗಿ ಕಾಲೇಜ್ಗೆ. ಅಣ್ಣ, ಅದು ಕಾಲೇಜ್ ಫೀಸ್ ಕಟ್ಟಬೇಕು. ಕಟ್ಟಲಿಲ್ಲ ಅಂದರೆ ಕಾಲೇಜಿಗೆ ಸೇರಿಸಲ್ವಂತೆ. ಎಲ್ಲರೂ ಸೇರ್ಕೊಂಡು ಒಂದೇ ಸತಿ ಸಾಯಿಸ್ಬಿಡಿ ನನ್ನ. ಅಣ್ಣ, ಏನ್ ಕೃಷ್ಣಪ್ಪ? ಕಾಲೇಜಲ್ಲಿ ನಮ್ಮ ಹುಡುಗ ಯಾವ್ದೋ ಹುಡುಗಿನ ರ್ಯಾಗ್ ಮಾಡಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನಣ್ಣ. ಆ ಏರಿಯಾ ACP ದುಡ್ಡು ಕಾಸು ಯಾವ್ದಕ್ಕೂ ಒಪ್ತಾ ಇಲ್ಲಣ್ಣ. ಡಿಪಾರ್ಟ್ಮೆಂಟ್ ನಲ್ಲಿ ಒಬ್ನಾದ್ರೂ ಗಂಡಸಿದಾನಲ್ಲ, ಖುಷಿ ಪಡು. ಅಣ್ಣ, ಏನಣ್ಣ ನೀವು? ಅಲ್ಲಯ್ಯ, ಗಂಡಸ್ತನ ಅಂದ್ರೆ ಹೆಣ್ಮಕ್ಳಿಗೆ ರಕ್ಷಣೆ ಕೊಡೋದು, ಬಲವಂತವಾಗಿ ಮಕ್ಳು ಹುಟ್ಟಿಸೋದಲ್ಲ. ಏಯ್, ಹೇಳೋದ್ ಕೇಳೋ. ನೇರ ಹೋಗಿ ಅವನಿಗೆ ಸರೆಂಡರ್ ಆಗಕ್ ಹೇಳು. ಅವನೇನಾರು ತಪ್ಪಿಸ್ಕೊಳಕ್ ಪ್ರಯತ್ನ ಪಟ್ಟ ಅಂದ್ರೆ ಪೊಲೀಸ್ನವ್ರಿಗೆ ಮುಂಚೆ ನಾನೇ ಓದಿತೀನಿ ಅವನಿಗೆ. ಅಣ್ಣ, ಸಹಾಯ ಮಾಡ್ಬೋದಲ್ವಾ? ಈ ಅಣ್ಣ ಇರೋದು ಒಳ್ಳೇದಕ್ಕೆ, ಸಹಾಯ ಒಳ್ಳೆಯವ್ರಿಗೆ. ಅಣ್ಣ, ಏನೋ ವಿಶ್ವ? ಮಗನ್ನ ಕಾನ್ವೆಂಟ್ಗೆ ಸೇರಿಸ್ಬೇಕು, 50,000 ರೂಪಾಯಿ ಡೊನೇಷನ್ ಕೇಳ್ತಾವ್ರೆ. ಅದು ಅಲ್ಲದೆ ಅಪ್ಪ ಅಮ್ಮ ಡಿಗ್ರಿ ಮಾಡಿರ್ಬೇಕಂತೆ. ಏನ್ ಕಾಲ ಬಂತಯ್ಯ, ಡೊನೇಷನ್ನು, ಫೀಸು, ಟ್ಯೂಷನ್ನು, ಜೊತೆಗೆ ಅಪ್ಪ ಅಮ್ಮ ಬೇರೆ ಓದಿರ್ಬೇಕು. ಒಂದ್ ಕಾಲದಲ್ಲಿ ಗುರುದಕ್ಷಿಣೆ ಕೊಟ್ಟು ಓದಿಸ್ಬೇಕಾರೆ ನಾವು ಓದ್ಲಿಲ್ಲ. ದಕ್ಷಿಣೆ ಕೊಟ್ರೆ ಮಾತ್ರ ಗುರು ಸಿಗ್ತಾರೆ ಅನ್ನೋವಾಗ ಓದ್ಸಕ್ ಆಗ್ತಾ ಇಲ್ಲ. ಏನಾಗ ಅಣ್ಣ, ಆ ಪ್ರಿನ್ಸಿಪಾಲ್ ಹತ್ರ ಹೋಗಿ ನಾನು ಹೇಳ್ದೆ ಅಂತ ಹೇಳಿ 5 ಲಕ್ಷ ರೂಪಾಯಿ ಇಸ್ಕೊಂಬ. ಆಯ್ತಣ್ಣ. ಇವನ್ಗೆ 50,000 ಕೊಡು, ಉಳಿದಿದ್ದು ಅನಾಥಾಶ್ರಮಕ್ಕೆ ಕಳಿಸು. ಸರಿ ಅಣ್ಣ. ಅಣ್ಣ, ವಸಂತನ್ ಕಾಪಾಡದವ್ರು ಬಂದಿದ್ದಾರೆ. ಶಬಾಷ್. ಏನಿದು? ದುಡ್ಡು ಇವ್ರ ಮಗನ್ ಉಳಿಸಿದ್ದಕ್ಕೆ. ಎಲ್ಲರೂ ಕೇಳ್ಕೊಂಬಂದವ್ರಿಗೆ ಭಿಕ್ಷೆ ಆಗ್ತಾರೆ, ನೀವು ಕರೆದಾಗ್ತಾ ಇದ್ದೀರಾ? ನಂಗೆ ಬೇಡ. ನಿಂತ್ಕೋ. ನನ್ ಮಗನ್ ಉಳಿಸಿದ್ದಕ್ಕೆ ನಾನು ಏನಾರು ಕೊಡ್ಲೇಬೇಕು. ನಾನಾಗಿದ್ರೆ ಪ್ರಾಣಕ್ಕೆ ಪ್ರಾಣ ಕೊಡ್ತಾ ಇದ್ದೆ. ಈಗೇನು ನಾನ್ ಪ್ರಾಣ ಕೊಡ್ಬೇಕಾ? ನಿಮ್ ಕೈಲಾಗುತ್ತಾ? ನೀನಿರೋದು ಅಣ್ಣನ ಮನೇಲಿ. ಮುಕ್ಕಣಕಾಯ ಸ್ಮಶಾನದಲ್ಲೇ ಇದ್ರು ನಾನು ಹೀಗೆ ಮಾತಾಡೋದು. ಗಂಡ್ಸು. ಅದಕ್ಕೆ ಕೃಷ್ಣಮೂರ್ತಿ ಅಂತ ಹೆಸರಿಟ್ಟಿರೋದು. ಇಲ್ಲಾಂದ್ರೆ ಕೃಷ್ಣವೇಣಿ ಅಂತ ಕರೆದಿರೋದು ನನ್ನ. ಕೃಷ್ಣಮೂರ್ತಿ? ಕಿಚ್ಚ, ಕಿಚ್ಚ ಅಂತ ಕರಿಬೋದು ನನ್ನ. ಕಿಚ್ಚ ಫೀಲ್ಡ್ ಬರಕ್ ಮುಂಚೆನೆ ಬಿರ್ದ? ಏನಾಗ್ಬೇಕು ನನ್ನಿಂದ? ಪ್ರಾಣ ಉಳಿಸ್ಕೊಳಕ್ ಒಂದ್ ಕೆಲ್ಸ ಆಗುತ್ತಾ? ಕೊಡ್ತೀನಿ. ಕೈ ಬಳೆ ಹಾಕಿ ಗಂಡ್ಸಾಗಿರೋನ್ನ ಹೆಂಗಸ್ ಮಾಡ್ಬೇಕು ಅಂತನ? ಇದು ಬರೀ ಬಳೆ ಅಲ್ಲ, ಇದನ್ನ ನಿನ್ ಕೈಯಲ್ಲಿ ನೋಡಿದ್ರೆ ಇಡೀ ಊರೇ ನಿನಗೆ ಸೆಲ್ಯೂಟ್ ಮಾಡತ್ತೆ. ನಿಮ್ಮವರೇ ಇದ್ರಲ್ಲ, ನಾನು ಯಾಕೆ? ಇವ್ರನ್ನೆಲ್ಲ ನೋಡಿದಾಗ ಅವರಲ್ಲಿ ನನಗೆ ಅವ್ರು ಮಾತ್ರ ಕಾಣ್ತಾರೆ. ಆದ್ರೆ ನಿನ್ನ ನೋಡಿದಾಗ ನಿನ್ನ ಮುಖದಲ್ಲಿ ನನ್ನನ್ನೇ ಕಾಣ್ತೀನಿ. ನಿನ್ನ ಕಣ್ಣಲ್ಲಿ ಕಪಟ ಇಲ್ಲ, ಮುಖದಲ್ಲಿ ಮೋಸ ಇಲ್ಲ.